ಈ ಬೆಳ್ಳಿ ಗೆಜ್ಜೆ ನಿಮ್ಮ ಅಂಗಡಿಲೇ ತಗೊಂಡಿದ್ ತಾನೆ? ಹೌದು ಮೇಡಮ್. ಈ ಬೆಳ್ಳಿ ಅಸಲಿ ಬೆಳ್ಳಿನೋ ನಕಲಿ ಬೆಳ್ಳಿನೋ? ಮೇಡಮ್ ನನಗೆ ಮೋಸ ಮಾಡೋದಕ್ಕೆ ಹೊರಟಿದ್ದೀರಾ? ಕಂಪ್ಲೇಂಟ್ ಕೊಡ್ತೀನಿ ಇವಾಗ ಅಷ್ಟೇ. ಮೇಡಮ್ ಸ್ವಲ್ಪ ನನಗ್ ಮಾತಾಡೋದಕ್ ಬಿಡಿ. ನೀವು ನಮ್ಮ ಅಂಗಡಿಯಿಂದನೇ ಈ ಗೆಜ್ಜೆ ತಗೊಂಡಿದ್ದೀರಾ ತಾನೆ? ನಿಮ್ಮ ಹತ್ರನೇ ತಗೊಂಡಿರೋದು. ಗೆಜ್ಜೆ ತಗೋಬೇಕಾದ್ರೆ ಅದ್ರಲ್ಲಿರೋ ಹಾಲ್ ಮಾರ್ಕ್ ನ ಚೆಕ್ ಮಾಡೇ ತಗೊಂಡಿದ್ದೀರಾ ತಾನೆ? ಹಾಲ್ ಮಾರ್ಕ್ ಎಲ್ಲ ಚೆಕ್ ಮಾಡಿದೀನಿ. ಮತ್ತೆ ನಿಮ್ಗೆ GST ಇರುವಂತ ಬಿಲ್ ಅನ್ನ ಕೂಡ ಕೊಟ್ಟಿದೀವಿ ತಾನೆ? ಇದನ್ನ ನೀವು ಕೇಳ್ತೀರಾ ಅಂತಾನೆ ತಂದಿದ್ದೀನಿ ನೋಡಿ. GST ಬಿಲ್ ಕೂಡ ಇದೆ. ಮೇಡಮ್ ಇಷ್ಟೆಲ್ಲ ಇದ್ಮೇಲೆ ನಾವ್ ಹೆಂಗ್ ಸ್ಕ್ಯಾಮ್ ಮಾಡೋದಕ್ ಸಾಧ್ಯ? ಈಗ ನಿಮ್ ಗೆಜ್ಜೆ ಕಪ್ಪಾಯ್ತಲ್ಲ, ಅದಕ್ಕೆ ಒಂದಷ್ಟು ರೀಸನ್ ಕೂಡ ಇರುತ್ತೆ. ಅಂದ್ರೆ ಈಗ ನಾವು ಮನೆಯಲ್ಲಿ ಒಂದಷ್ಟು ವಾಟರ್ ಯೂಸ್ ಮಾಡ್ತೀವಲ್ಲ, ಕ್ಲೋರಿನ್ ವಾಟರ್ ಆಗಿರ್ಬೋದು, ಸಾಲ್ಟ್ ವಾಟರ್ ಇಂದಲೂ ಕೂಡ ಗೆಜ್ಜೆ ಅಥವಾ ಸಿಲ್ವರ್ ಯಾವುದೇ ಆಗಿದ್ರು ಕೂಡ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಅಷ್ಟೇ ಅಲ್ಲ, ನಾವು ಪ್ರತಿನಿತ್ಯ ಪರ್ಫ್ಯೂಮ್ ಯೂಸ್ ಮಾಡ್ತೀವಲ್ಲ, ಅದು ಸಿಕ್ಕಾಪಟ್ಟೆ ಕೆಮಿಕಲ್ ಇತ್ತು ಅಂತಂದ್ರೆ ಅದರಿಂದಲೂ ಕೂಡ ಸಿಲ್ವರ್ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಅಷ್ಟೇ ಅಲ್ಲ, ನಮ್ಮ ಬಾಡಿ ಹೀಟ್ ಸ್ವಲ್ಪ ಟೆಂಪರೇಚರ್ ಚೇಂಜಸ್ ಆಯ್ತು ಅಂತಂದ್ರೂ ಕೂಡ ಸಿಲ್ವರ್ ಕಪ್ಪಾಗುತ್ತೆ. ಇಷ್ಟೆಲ್ಲ ರೀಸನ್ ಇರುತ್ತೆ. ಆದ್ರೂ ಈಗ ಕಪ್ಪಾಗಿರೋ ಜುವೆಲ್ರಿ ಪಳ ಅಂತ ಹೊಳಿಬೇಕಾ? ಒಂದ್ ಸೊಲ್ಯೂಷನ್ ನ ಕೊಡ್ತೀನಿ. ನೀವು ಮನೆಗೆ ಹೋಗಿ ಸ್ವಲ್ಪ ಹಾಟ್ ವಾಟರ್ ನ ತಗೊಂಡು ಅದಕ್ಕೆ ಬೇಕಿಂಗ್ ಸೋಡಾ ಆಮೇಲೆ ಸ್ವಲ್ಪ ಶಾಂಪೂನ ಹಾಕಿ, ಅದಾದ್ಮೇಲೆ ನಿಮ್ಮ ಹತ್ರ ಕಪ್ಪಾಗಿರೋ ಜುವೆಲ್ರಿ ಇರುತ್ತಲ್ಲ ಅದನ್ನ ಮಿಕ್ಸ್ ಮಾಡಿ, ಅಂದ್ರೆ ಚೆನ್ನಾಗಿ ಕ್ಲೀನ್ ಮಾಡಿ. ಇದರಿಂದ ಜುವೆಲ್ರಿ ಪಳ ಅಂತ ಹೊಳಿಯುತ್ತೆ. ಇಷ್ಟಾದ್ಮೇಲೂ ಸಿಲ್ವರ್ ಜುವೆಲ್ರಿ ಕಪ್ಪೆ ಇತ್ತು ಅಂತಂದ್ರೆ ಅಂಗಡಿಗೆ ತನ್ನಿ. ನಿಮ್ಗೆ 1 year ಫ್ರೀ ಪಾಲಿಶಿಂಗ್ ವ್ಯಾರಂಟಿ ಕೊಟ್ಟಿದೀವಿ ತಾನೆ? ಅದರಲ್ಲಿ ಕ್ಲೀನ್ ಮಾಡಿ ಕೊಡ್ತೀವಿ. ಸಿಲ್ವರ್ ಜುವೆಲ್ರಿ ಪಳ ಅಂತ ಮತ್ತೆ ಹೊಳಿಯುತ್ತೆ. ಸರಿ ಈಗ ನೀವೇನೋ ಸೊಲ್ಯೂಷನ್ ಹೇಳಿದ್ರಲ್ಲ, ಅದನ್ನ ಮನೆಗೆ ಹೋಗಿ ಟ್ರೈ ಮಾಡ್ತೀನಿ. ಇನ್ ಕೇಸ್ ಬೆಳ್ಳಿ ಪಳ ಅಂತ ಹೊಳಿಲಿಲ್ಲ ಅಂತ ಕೇಳಿ ಅಂಗಡಿಗೆ ತರ್ತೀನಿ. ಬಾಸ್ ವಾಲಾ, ಬಿ ದ ಬಾಸ್.